ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ.
ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ ಬಳ್ಳಾರಿಯಲ್ಲಿ ಈಗಾಗಲೇ ಶೂಟೌಟ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಶೇಖರ್ ದೇಹ ಹೊಕ್ಕಿರೋದು ಯಾವ ಬುಲೆಟ್ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತ ರಾಜಶೇಖರ್ ದೇಹ ಸೇರಿದ್ದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಹಾಗಾದ್ರೆ ಕಾರಣ ಆದಂತ ಈ ಗುಂಡು ಯಾರ ಗನ್ ನಿಂದ ಸಿಡಿದಿದ್ದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಅಂಗರಕ್ಷಕರ ಗನ್ಗಳನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. 5 ಗನ್ಗಳನ್ನ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವರ